ಈ ದಿನ ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಜಾಗೃತಿ ಕಾರ್ಯಕ್ರಮವನ್ನು ಶ್ರೀ ಪುಷ್ಪಗಿರಿ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸೈನ್ಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಕಾಲೇಜಿನ ಸಂಸ್ಥಾಪಕರಾದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರನ್ನು ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ವಂದಿಸುತ್ತಾ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಡಾಕ್ಟರ್ ಉಮೇಶ್ ಎಂ, ಆರ್ಥೋಪೆಡಿಷಿಯನ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಟ್ರಿಪಲ್ ಹಾಸ್ಪಿಟಲ್ ಹಾಸನ್ ಅವರನ್ನು ಸ್ವಾಗತಿಸುತ್ತೇನೆ. ಈ ದಿನ ವಿಶ್ವ ಕ್ಯಾನ್ಸರ್ ದಿನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೇನ್ ಆಗಿ ಪ್ರಿವೆಂಟಿವ್ ಮಾಡಲಿಕ್ಕೆ ಹಾಗೂ ಅವೇರ್ನೆಸ್ ಅನ್ನು ಕೊಡಲಿಕ್ಕೆ ಹಾಗೂ ಕ್ಯಾನ್ಸರಿಗೂ ಟ್ರೀಟ್ಮೆಂಟ್ ಇದೆ ಎಂದು ಜನರಿಗೆ ಅರಿವು ಮೂಡಿಸುವ ಮೇನ್ ಉದ್ದೇಶದಿಂದ 2000 ಇಸ್ವಿಯಲ್ಲಿ ಈ ವಿಶ್ವಾದ್ಯಂತ ಈ ಜಾಗೃತಾ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ರು. ಇದೊಂದು ವಿಶ್ವ ಕ್ಯಾನ್ಸರ್ ದಿನ. ಮತ್ತು ವಿಶ್ವ ಕ್ಯಾನ್ಸರ್ ದಿನ ಈ ರೀತಿಯ ಹಲವಾರು ರೋಗಗಳ ಹೆಸರುಗಳು ನಾವು ದಿನಾಂಕಗಳನ್ನು ಆಚರಿಸುವ ಉದ್ದೇಶ ಏನಿರುತ್ತೆ ಅಂದರೆ ಆ ರೋಗದ ಬಗ್ಗೆ ಅರಿವನ್ನು ಮೂಡಿಸೋದು, ಜಾಗೃತಿಯನ್ನು ಮೂಡಿಸೋದು, ಆ ರೋಗಗಳು ಯಾವತ್ತೂ ಪ್ರಿವೆಂಟಿವ್ ಕಾಂಟ್ರಿಬ್ಯೂಟ್ ಮಾಡಿ 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 ಅದು ಎಲ್ಡರ್ಲಿ ಏಜಲ್ಲಿ ಅದು ದೊಡ್ಡದಾಗಿ ಕಂಡು ಕ್ಯಾನ್ಸರ್ ರೀತಿಯಲ್ಲಿ ನಮಗೆಲ್ಲರೂ ಕಾಣಿಸುತ್ತೆ. ಮುಖ್ಯವಾಗಿ ಅದನ್ನು ಹೇಳ್ಬೇಕಂತಂದ್ರೆ ನಾವು ಯಂಗರ್ ಜನರೇಷನ್ನ ನಾವು ಎಜುಕೇಟ್ ಮಾಡೋದಷ್ಟು ಕೂಡ ಮುಂದಕ್ಕೆ ನಮ್ಮ ಜಗತ್ತಿನಲ್ಲಿ ಕ್ಯಾನ್ಸರ್ ವಿರುದ್ಧ ನಾವು ಹೋರಾಡಬಹುದು. ಕ್ಯಾನ್ಸರ್ನ ಅವ್ರನ್ನ ಪ್ಯಾಲೇಟಿವ್ ಕೇರ್ ಅಲ್ಲಿ ಇರ್ತಾರೆ. ಅಂದ್ರೆ ಇಷ್ಟು ದಿವಸ ಅವರನ್ನ ಏನ್ ಹೇಳೋದು, ಇಷ್ಟು ದಿವಸ ಅವ್ರು ಬದುಕಿಸ್ತೀವಿ ನಾವು ಅಲ್ವಾ. ಬದುಕ್ಬೇಕಂದ್ರೆ ನೀಟಾಗಿ ಅವರು ಏನ್ ಜೀವಿಸ್ತಾ ಇರಲ್ಲ ಅಷ್ಟು ದಿವಸ ಅದನ್ನ ನಾವು ಇನ್ನ ಒಳ್ಳೆ ರೀತಿಲಿ ಅವ್ರಿಗೆ ಬದುಕಿ ನಾವು ಹೆಲ್ಪ್ ಮಾಡ್ತೀವಿ. ಡಾಕ್ಟರ್ ಅದಕ್ಕೆ ಕರೆಕ್ಟ್ ಆಗಿರುವಂಥ ಟ್ರೀಟ್ಮೆಂಟು ಅಥವಾ ಮೆಡಿಕೇಶನ್ಸ್ ಕೊಟ್ಟಿದ್ರೆ ನಾವು ಅದಕ್ಕೆ ಅದೇ ಥರದಿರುವಂತಹ ಎಕ್ಸಸೈಸಸ್ಸು ಅಥವಾ ಬ್ರೀದಿಂಗ್ ಎಕ್ಸಸೈಸಸ್ ಅವ್ರಿಗೆ ಏನು ಅಷ್ಟು ದಿವಸ ಅವ್ರಿಗೆ ಒಳ್ಳೆ ಏನು ಹೇಳೋದು ಆಕ್ಟಿವಿಟೀಸ್ ಅಥವಾ ಮೆಂಟಲಿ ಕೂಡ ಫಿಸಿಕಲಿ ಕೂಡ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಆಸ್ ಬೀಯಿಂಗ್ ಅ ಫಿಸಿಯೋಥೆರಪಿಸ್ಟ್. ಒಂದು ಬ್ರೀದಿಂಗು, ಇನ್ನೊಂದು ಫಿಸಿಕಲ್ ಫಿಟ್ನೆಸ್ ವಿತ್ ಎಕ್ಸಸೈಸಸ್, ಸ್ಟ್ರೆಂತ್ ಟ್ರೈನಿಂಗ್, ಇದೆಲ್ಲ ಮೇನ್ ಥಿಂಗ್. ನಾವು ಮೇನ್ ಫೋಕಸ್ ಮಾಡೋದು ಇವಾಗ ಪೇನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಫಿಸಿಕಲ್ ಫಿಟ್ನೆಸ್. ಸೊ ನಾನು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂತಂದರೆ ಎಲ್ರಿಗೂ ಇಲ್ಲಿ ಒಂದು ಇವಾಗ ನಾವೇನು ಒಂದು ಕ್ಯಾನ್ಸರ್ ಪೇಷಂಟ್ ಅಂತ ಓಕೆ ಡಿರೆಕ್ಟ್ ಆಗಿದ್ದಾರೆ ಅಥವಾ ಇನ್ನೇನು ಟ್ರೀಟ್ಮೆಂಟ್ ಹೋಗ್ತಿದ್ದಾರೆ ಅಂತಿದ್ರೆ ನಾವು ಅವ್ರಿಗೆ ಆ್ಯಸ್ ಬೀಯಿಂಗ್ ಅ ಹ್ಯೂಮನ್ ಬೀಯಿಂಗ್ ಒಂದು ಸೊಸೈಟಿಯಲ್ಲಿ ನಾವು ಅವ್ರಿಗೆ ಫಸ್ಟು ಏನು ಟ್ರೀಟ್ಮೆಂಟ್ ಡಾಕ್ಟ್ರು ಕೊಟ್ಟಿದ್ರೆ ಅದ್ರ ಜೊತೆ ಫಿಸಿಕಲ್ ಥೆರಪಿ ಕೂಡ ಅಥವಾ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಕೂಡ ತಗೊಳ್ಳೋಂಥ ಅವಶ್ಯಕತೆನ ಅವ್ರಿಗೆ ಹೇಳಬೇಕು. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ದಿಸ್ ಆಪರ್ಚುನಿಟಿ.